ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಹಬ್ಬಿದಂತ ಕಾಡ್ಗಿಚ್ಚು ಇಡೀ ಬಂಡೀಪುರ ಅರಣ್ಯ ಪ್ರದೇಶವನ್ನೇ ಸ್ಮಶಾನದಂತೆ ಮಾಡಿತ್ತು. ಅದರಲ್ಲೂ ಕೂಡ ಬಂಡೀಪುರ ಅರಣ್ಯ ಪ್ರದೇಶದ ಹತ್ತಿರ ಇರುವಂತಹ ಗೋಪಾಲಸ್ವಾಮಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲೂ ಕೂಡ ಆಸುಪಾಸಲ್ಲೂ ಕೂಡ ಸಾಕಷ್ಟು ಕಾಡ್ಗಿಚ್ಚಾಗಿತ್ತು. ಹೀಗಾಗಿ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬರತಂತ ಭಕ್ತಾದಿಗಳಿರ್ಬೋದು, ಅವರೆಲ್ಲರೂ ಕೂಡ ಕಡಿಮೆ ಕೂಡ ಆಗಿತ್ತು. ಆದರೆ ದೇವರಿಗೆ ಸಲ್ಲಿಸ್ತಾ ಇದ್ದಂತ ಪೂಜೆ ಪುನಸ್ಕಾರಗಳು ಮಾತ್ರ ನಿಂತಿರಲಿಲ್ಲ. ಅದರಲ್ಲೂ ಕೂಡ ಈ ಕಾಡ್ಗಿಚ್ಚು ನಿಲ್ಲಿ ಅಂತ ಗೋಪಾಲಸ್ವಾಮಿ ಬೆಟ್ಟದ ಪೂಜಾರರು ಅಂದ್ರೆ ಗೋಪಾಲಕೃಷ್ಣ ಭಟ್ರು ಇಲ್ಲಿ ವಿಶೇಷವಾದ ಒಂದು ಪೂಜೆ ಹಮ್ಮಿಕೊಂಡಿದ್ರು. ಏನು ವಿಶೇಷವಾದ ಪೂಜೆ ಅನ್ನೋದನ್ನ ಅವರಿಂದಾನೇ ಕೇಳೋಣ. ಸರ್ ನಮಸ್ತೆ. ಕಳೆದ ಒಂದು ವಾರದಿಂದ ಕೂಡ ಕಾಡ್ಗಿಚ್ಚು ಹಬ್ಬಿ ಇಡೀ ಕಾಡಿನ ನಾಶವಾಗಿತ್ತು. ಈಗ ನೀವು ಆ ಗೋಪಾಲನ ಸನ್ನಿಧಿಯಲ್ಲಿ ಏನನ್ನ ಕೇಳ್ಕೊಂಡ್ರಿ, ಏನ್ ಜಪ ಮಾಡ್ತಾ ಇದ್ರಿ? ಇದು ಒಂದು ವಾರ ಅಲ್ಲ, ಇವತ್ತು ಶುಕ್ರವಾರ ರಾತ್ರಿ ನಾನು ಶನಿವಾರ ಯಥಾವತ್ತವಾಗಿ ಬೆಳಿಗ್ಗೆ ಪೂಜೆಗೆ ಬರುವಂಥ ಸಮಯದಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಆವಾಗ ನಮಗೆ ಅರಣ್ಯ ಇಲಾಖೆಯವರು ಒಂದು ವಾಹನ ವ್ಯವಸ್ಥೆ ಮಾಡಿ ನೀವು ಮೇಲ್ಗಡೆ ಹೋಗಿ ದೇವರ ಪೂಜೆ ನಿಲ್ಲಿಸಬೇಡಿ ಮಾಡಿ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕೆ ಯಥಾವತ್ತ ಪೂಜೆ ಆಗಬೇಕು ಅಂದಾಗ ಪೂಜೆಗೆ ವ್ಯವಸ್ಥೆ ಮಾಡಿದ್ರು. ನಾವು ವಾಹನದಲ್ಲಿ ಬಂದು ನಾವು ಪ್ರತಿ ಶನಿವಾರ ರಾಹುಕಾಲ ಅಭಿಷೇಕ ಸರ್ವೇ ಜನ ಸುಖಿನೋ ಭವಂತು ಅನ್ನೋದಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಅಂಥ ಒಂದು ವಿಶೇಷದಲ್ಲಿ ಅವತ್ತು ನಾವು ಬಹಳ ಪರಮಾತ್ಮ ಹತ್ರ ನೊಂದುಕೊಂಡು ಈ ಥರ ಒಂದು ನಿನ್ನ ಪ್ರದೇಶದಲ್ಲಿ ಆಯ್ತಲ್ಲಪ್ಪ, ಇಲ್ಲಿ ಯಾವ ವಿಧವಾದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು, ಇದು ಪುನರ್ಜನ್ಮವಾಗಿ ಬೇಗ ಮಳೆ ಬರಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಫಲಪಂಚಾಮೃತ ಅಭಿಷೇಕ ವಿಶೇಷ ಪೂಜೆಗಳೆಲ್ಲ ಮಾಡಿದ್ದೀವಿ. ಅವತ್ತಿಂದ ಸರಿ ಅವತ್ತು ಸಂಜೆ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗದ ಅಧಿಕಾರಿಗಳು ತಹಶೀಲ್ದಾರ್ ಎಲ್ಲ ಭೇಟಿ ನೀಡಿ ಅವರು ಮತ್ತು ನಮ್ಮ ಆರಕ್ಷಕ ವೃಂದದವರು ಸಹ ಅವರ AC SP ಸಾಹೇಬ್ರ ಆದೇಶದ ಮೇಲೆಗೆ ಅವರು DOSP ಎಲ್ಲ ಬಂದು ನಾವು ಗೋಪಾಲನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಅವತ್ತು ನಮ್ಗೆ ಆದೇಶ ಮಾಡಿದ್ರು. ಪರ್ಜನ್ಯ ಜಪ ಮತ್ತೆ ಏನು ಸರ್ ಪರ್ಜನ್ಯ ಜಪ ಅಂತ? ಪರ್ಜನ್ಯ ಜಪ ಅಂದ್ರೆ ಪರ್ಜನ್ಯ ಅಂದ್ರೆ ನೀರಿನ ಒಂದು ಸಂಬಂಧಪಟ್ಟದ್ದು. ಅದರಿಂದ ಅವನನ್ನು ಪ್ರಾರ್ಥನೆ ಮಾಡುವಂತ ಒಂದು ಜಪ ಅದು. ಅವನ ಹತ್ರ ಪ್ರಾರ್ಥನೆ ಮಾಡಿ ಪರಮಾತ್ಮನಿಗೆ ಬೇಗ ಮಳೆ ಬರಲಿ, ಇಲ್ಲಿಗೆ ಯಾವ ಒಂದು ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು. ಈ ನಮ್ಮ ದೇವಸ್ಥಾನದಲ್ಲಿ ಯಥೇಚ್ಛವಾಗಿ ಹಿಮ ಬೀಳೋದ್ರಿಂದ ಈ ಹಿಮಕ್ಕೇನೆ ಇಲ್ಲಿ ಇರ್ತಕ್ಕಂತಹ ಹುಲ್ಲುಗಳೆಲ್ಲ ಬೇಗ ಬಂದ್ಬಿಡುತ್ತೆ ಸ್ವಾಮಿ. ನಿತ್ಯ ಪೂಜೆ ನಡೀತಾ ಇದೆ, ಯಾವ ವಿಧವಾದ ಪೂಜೆಗೆ ಧಕ್ಕೆ ಆಗಿಲ್ಲ, ತೊಂದರೆನೂ ಆಗಿಲ್ಲ. ಮತ್ತೆ ಯಥಾವಿಧಿಯಾಗಿ ನಾವು ಈಗ ನೀವು ಮಳೆ ಬರ್ಲಿ ಅಂತ ಪ್ರತಿ ದಿವಸ ಕೂಡ ಜಪ ಮಾಡ್ತಾ ಇರುವಂತದ್ದು? ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಸಂಜೆ ತನಕ ಇರುತ್ತಾ, ಹೇಗೆ ಅದು? ಬೆಳಿಗ್ಗೆ ನಿತ್ಯಾರಾಧನಾ 2 ಹೊತ್ತು ಇರುತ್ತೆ ಪರಮಾತ್ಮನಿಗೆ. ಆ 2 ಹೊತ್ತಲ್ಲೂ ಸಹ ಪರಮಾತ್ಮ ಹತ್ರ ನಾವು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಒಂದು ಅರ್ಧ ಗಂಟೆ ಅದಕ್ಕೆ ಜಪಾನ ಪೂಜೆನ ಮಾಡ್ತೀವಿ. ಸರ್, ಕಳೆದ 2 ವರ್ಷಗಳಿಂದ ಕೂಡ ಅನ್ನ ಸಂತರ್ಪಣೆ ಇತ್ತು, ಯಾವಾಗೂ ಕೂಡ ನಿಂತಿರಲಿಲ್ಲ. ಅದು ಸರಾಗವಾಗಿ ನಡೀತಾ ಇದೆಯಾ? ಅದಕ್ಕೂ ಯಾವ ವಿಧವಾದ ನಿಲ್ಸಿಲ್ಲ. ನಾವು ಕೃಷ್ಣನ ಸನ್ನಿಧಾನದಲ್ಲಿ ನಾವು ಸುಮಾರು ಒಂದು 2 ವರ್ಷಗಳ ಕಾಲದಿಂದ ಮೊದಲು ಪ್ರಸಾದ ರೂಪದಲ್ಲಿ ಕೊಡ್ತಿದ್ದು, ಈಗ ಅನ್ನ ಸಂತರ್ಪಣೆನೇ ಇಟ್ಕೊಂಡಿದ್ದೀವಿ ಪ್ರತಿನಿತ್ಯ. ವಾಲಂಟಿಯರ್ಸ್ ಗಳಿಗೂ ಕೂಡ ಏನೋ ಕೊಟ್ರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಸಹ ಬೆಂಕಿ ನಂದಿಸು ಅಂತ ಒಂದು ಇವರುಗಳಿಗೂ ಸಹ ಅಲ್ಲಿ ಪಾಪ ಎಲ್ಲ ಸುಮಾರು ಒಂದು 400-500 ಜನಗಳವರೆಗೂ ಇದ್ರು. ಆ ಸಿಬ್ಬಂದಿಗಳಿಗೆ ಅವರಿಗೆಲ್ಲವೇ ಒಂದು ಜೀಪ್ ಮುಖಾಂತರ ನಾವು ಇಲ್ಲಿಂದ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ವಿ ಶನಿವಾರ ಭಾನುವಾರ. ಸರ್, ಇನ್ನೊಂದು ಪ್ರಮುಖವಾಗಿ ಅರಣ್ಯ ನಾಶ ಆಯ್ತು, ಅಕ್ಕಪಕ್ಕ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ. ಇಲ್ಲಿ ಬಳಸುವಂತ ರಥ ಏನಿತ್ತು, ರಥಕ್ಕೆ ಹಂಬು ಏನು ಬಳಸಲಾಗ್ತಾ ಇತ್ತು, ಅದರದ್ದು ಏನೋ ಇದಾಗ್ಬೋದು ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ, ಆ ರಥದ ಹಂಬಿಗೆ ಯಾವ ವಿಧವಾದ ತೊಂದರೆನೂ ಆಗಿಲ್ಲ. ಅದು ಇಲ್ಲಿ ಉಚ್ಕಾನಿ ಹಿರಿತೋಪು ಅಂತ ಒಂದು ಜಾಗ ಇದೆ, ಅಲ್ಲಿ ಸದಾ ಯಾವಾಗ್ಲೂ ನೀರು ಹರಿಯೋ ಜಾಗ. ಅದರಲ್ಲಿ ಮರಗದ ಪಕ್ಕನೆ ಆ ಒತ್ತಗದ ಹಂಬು ಅಂತ ಹಂಬಿರುತ್ತೆ. ಆ ಹಂಬು ಯಾವ ಕಾರಣಕ್ಕೂ ಸುಟ್ಟೋಗಿರೋದಿಲ್ಲ, ಹಚ್ಚ ಹಸಿರಿನಾಗಿರುತ್ತೆ. ಆ ನಂಬಿಕೆ ನಮಗೆ ಇದೆ, ವಿಶ್ವಾಸದಿಂದ ಆ ಹಂಬಲ್ಲೇ ಈ ತಿಂಗಳು ಮಾರ್ಚ್ 31ನೇ ತಾರೀಕು ರಥನ ಕಟ್ಟಿ ಎಳಿತೀವಿ ಅನ್ನೋ ವಿಶ್ವಾಸ. ಆ ಪ್ರದೇಶದಲ್ಲಿ ಬೆಂಕಿ ಹತ್ಕೊಂಡಿಲ್ಲ? ಆಗಿಲ್ಲ ಸ್ವಾಮಿ, ಅಲ್ಲಿ ಆಗಿಲ್ಲ. ಓಕೆ, ಆ ಹೊತ್ತಿಗೆ ಏನೂ ಆಗೋದಿಲ್ಲ ಅಂತ ನಿಮ್ಮ ವಿಶ್ವಾಸನ? ಅಥವಾ ವಿಶ್ವಾಸನೂ ಇದೆ, ಆ ಜಾಗಕ್ಕೆ ಬೆಂಕಿನೂ ಬಿದ್ದಿಲ್ಲ. ಓಕೆ, ಸರಾಗವಾಗಿ ಇದೆ. ಸರಾಗವಾಗಿ ಸರಿ ಕೂಡ ಅದರಲ್ಲೇ ರಥ ಅದರಲ್ಲೇ ಕಟ್ಟಿ ಅದರಲ್ಲೇ ರಥನ ಎಳಿತೀವಿ. ಒಟ್ಟಾರೆ ದೇವರಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಕೃಷ್ಣನ ಆಶೀರ್ವಾದ ನಮಗೆ ಸಂಪೂರ್ಣವಾಗಿದೆ. ಎಲ್ಲ ಜನಗಳಿಗೂ ಸಹ ಕೃಷ್ಣನ ಆಶೀರ್ವಾದ ಇದೆ. ಅದೇ ರೀತಿ ಪ್ರಾಣಿಗಳಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ವಿಧದಲ್ಲಿ ವನದೇವತೆನೂ ಇನ್ನೊಂದು ದೇವರು ಅಂತ ನಾವು ಭಾವಿಸಿ ಪೂಜೆ ಮಾಡ್ತೀವಿ. ಅದರಿಂದ ಅವ್ರಿಗೂ ಬೇಗ ಶೀಘ್ರವಾಗಿ ನಾವು ಉನ್ನತವಾಗಿ ಅವರಿಗೆ ಜೀವ ಹಸಿರು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಗೋಪಾಲಕೃಷ್ಣ ಭಟ್ರ ಮಾತು. ಪ್ರಮುಖವಾಗಿ ಹಿಮದ್ ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತ ಏನಿರದೆ ಅಲ್ಲೆಲ್ಲೂ ಕೂಡ ಮತ್ತೆ ಹಸಿರಾಗ್ಲಿ, ಮತ್ತೆ ಈ ಭಾಗದಲ್ಲಿ ಎಲ್ಲ ಬಂಡೀಪುರ ಭಾಗದಲ್ಲಿ ಕೂಡ ಮಳೆ ಆಗ್ಲಿ ಅಂತ ಪ್ರತಿದಿನ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು. ಇನ್ನೊಂದು ಸರಾಗವಾಗಿ ಕೂಡ ಎಂದಿನಂತೆ ಈ ತಿಂಗಳು ನಡೆಯುವಂತಹ ರಥ ಕೂಡ ಹಂಬಿಗೆ ಏನು ಬಳಸಲಾಗ್ತಾ ಇತ್ತು, ಆ ಹಂಬು ಕೂಡ ಏನು ಆಗಿರೋದಿಲ್ಲ ಅನ್ನೋ ಒಂದು ವಿಶ್ವಾಸವನ್ನ ಇಲ್ಲಿ ಆ ಭಟ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಶರತ್ ಕಪ್ನಳ್ಳಿ, ಸುವರ್ಣ ನ್ಯೂಸ್, ಬಂಡೀಪುರ.